ಇರೋ ಮನೆನೋ ಬಾಗಿಲು ಇನ್ನೊಂದು ಎಕ್ಸ್ಟ್ರಾ ಬಾಗಿಲು ಇಟ್ಕೊಂತಾರೆ. ಇರೋ ಮನೆನೇ ಮಾರ್ಬಿಟ್ಟು 4 ಬಾಗಿಲು ಮನೆ ಮಾಡ್ಲೇಬೇಕು ನೀನು ಅಂತ ಹೇಳ್ಬಿಟ್ಟು ಅಲ್ವಾ? ಗ್ರೇಟ್, ನೀನು ಗ್ರೇಟು. ಸೊ ಆದರೆ ನಮ್ಮ ವಿಡಿಯೋಗಳು ನೋಡಿ ನೋಡಿ ಅವ್ರಿಗೆ 4 ಬಾಗಿಲು ಹಿಡಿಬೇಕು. ಹಾಂ, ಈ ಥರ ಆಗ್ಬಿಟ್ಟು ವಿಡಿಯೋ ನೋಡಿಬಿಟ್ಟು. ನಿಮ್ಮ ಹೆಸರೇನಕ್ಕ? ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇದ್ದೀವಿ. ದೊಡ್ಡಬಳ್ಳಾಪುರ ತಾಲೂಕು ತಾನೇ? ಊರ ಹೆಸರೇನು? ಚಿಕ್ಕನಹಳ್ಳಿ ಅಂತ. ನಮ್ಮ ಗಂಗಾಧರ್ ಸರ್ ಒಬ್ಬ ಪಕ್ಕ ಶಿಷ್ಯರವರು. ಎಲ್ಲ ನಮ್ಮ ವಿಡಿಯೋಗಳು ನೋಡಿ 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 ಅಲ್ವಾ? ನಮ್ಮ ಗಂಗಾಧರ್ ಸರೇ ಪ್ಲಾನ್ ಹಾಕ್ಕೊಟ್ಟಿದ್ದಾರೆ. ಹಾಂ, ಎಲ್ಲ ನಮ್ಮ ವಿಡಿಯೋಗಳೇ ನೋಡ್ತಾ ಇರ್ತಾರೆ. ನಮ್ಮ ಗಂಗಾಧರ್ ಸರ್ದು ನಂಬುದು ಎಲ್ಲ ನೋಡ್ತಾ ಇರ್ತಾರೆ. ನಮ್ಮ ಗುರುಗಳು ಬಂದೋಗಿದ್ದಾರೆ ಇಲ್ಲಿಗೆ. ಅವರ ಇದರಲ್ಲಿ ಅವರ ಆಧ್ವರ್ಯದಲ್ಲಿ ನಡೀತಾ ಇದೆ ನಮ್ಮದು. ಬಟ್ ಅವರು ಮನೆ ಕಟ್ಟಕ್ಕೆ ಮುಂಚೆ ಬಂದೋಗಿದ್ರು. ಆಮೇಲೆ ಕಟ್ಟದ ಮೇಲೆ ಕಟ್ಟೋವಾಗ ಬಂದಿಲ್ಲ ಅವರು. ಪಾಯ ಆಗಿತ್ತು ಅವಾಗ ಬಂದೋಗಿದ್ದಾರೆ. ಈಗ ಕಟ್ತಾ ಇರೋದ್ರಿಂದ ನಮ್ಮ ಗುರುಗಳು ಬ್ಯುಸಿ ಇದ್ದಾರೆ. ಅದಕ್ಕೆ ನಂದು ಹತ್ರ ಅಲ್ವಾ ದೊಡ್ಡಬಳ್ಳಾಪುರ, ನಾವು ಇಲ್ಲೇ ಅಲ್ವಾ. ಸೊ ಅದರಿಂದ ನನಗೆ ಒಂದು ಫೋನ್ ಮಾಡಿದ್ರೆ, ಸರ್ ಒಂದು ಸಲ ಚೆಕ್ ಮಾಡ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಈಗ ಸಣ್ಣದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ. ಸುರೇಶ್ ಅಲ್ಲ, ಆನಂದ್ ಅವರು. ನಮ್ಮ ಆನಂದ್ ಅವ್ರದ್ದು ನೋಡಿ, ಇಲ್ಲಿ ನಾರ್ತ್ ಈಸ್ಟ್ ಕರೆಕ್ಟಾಗಿ ಟ್ಯಾಂಕ್ ಮಾಡಿದ್ದಾರೆ. ಮೆಲ್ಲಗಿದ್ದು ಟ್ಯಾಂಕ್ ಮಾಡಿದ್ದಾರೆ. ಇದು ಬಿಚ್ಚು. ಇದು ಈಸ್ಟ್ ಬಾಗಿಲಿದು, ಇದು ನಾರ್ತ್ ಬಾಗಿಲು. ನೋಡಿ 2 ಡೋರ್ ಇಟ್ಟಿದ್ದಾರೆ. ಕಂಪಲ್ಸರಿ 2 ಡೋರ್ ಇದ್ದಾರೆ. ಹಿಂಗೆ ಪಾಪ ಹಿಂಗೆ ಹಂಗೆ ಮೇಲೆ ಬಂದು ಹಿಂಗೆ ಬಾ, ಇಲ್ಲಿಗೆ ಬಾ. ಇವಾಗ ಅಲ್ಲಿಗೆ ಬಂದ ಕಕ್ರ ನೋಡಿ 2 ಬಾಗಿಲು ಕಾಣಬೇಕು ಅಂತ ನೋಡಿ. 2 ಬಾಗಿಲು ಚೆನ್ನಾಗಿಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಬಾಗಿಲು. ಸ್ಟೀಲ್ ರಾಡೆಲ್ಲ ಹಾಕಿದ್ದಾರೆ ಅದಕ್ಕೆ ಅಲ್ವಾ? ಸ್ಟೀಲ್ ಹಾಕ್ಬಿಟ್ಟಿದ್ದಾರೆ. ಎಲ್ಲರೂ ಕಬ್ಬಿಣ ಹಾಕ್ತಾರೆ, ಸ್ಟೀಲ್ ಹಾಕ್ಬಿಟ್ಟಾರೆ. ಮೇನ್ ಬಾಗಿಲಿಗೆ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ ಸ್ಟೀಲ್. ಈಗ ಯಾರು ಹಾಕಿಲ್ಲ. ನಾನು ಇದೇ ದೊಡ್ಡ ಮನೆಗಳೆಲ್ಲ ನೋಡಿದೆ, ಸ್ಟೀಲ್ ಹಾಕಿರ್ಲಿಲ್ಲ. ಇದೇ ನೀವು ಹಾಕಿರೋದು ಅಲ್ವಾ? ನೋಡಿ. ಆಗುತ್ತಮ್ಮ, ಸ್ಟೀಲ್ ಅಲ್ವಾ ಅದು. ಕಬ್ಬಿಣ ಅಂದರೆ ತುಕ್ಕಿಡಿತದೆ ಅಂತ ಹೇಳ್ಬಿಟ್ಟು ಸ್ಟೀಲ್ ಹಾಕ್ತವ್ರೆ. ಇದು ನೋಡಿ, ಇದು ಮಾಮೂಲಿ. ಇದು ಸೆಕೆಂಡ್ ನಾರ್ತ್ ಡೋರು. ಇದು ಸಿಂಹ ಬಾಗಿಲು ಅಂತೀವಿ ನಾವು, ಅಂದರೆ ಮೇನ್ ಡೋರ್ಗೆ ಸ್ವಲ್ಪ ಈ ಥರ ಕೊಡ್ತೀವಿ. ನೆಕ್ಸ್ಟ್ ಒಂದು ವಾಸ್ತುಗೋಸ್ಕರ ಅಂತ ನಾರ್ತ್ ಡೋರ್ ಕೊಟ್ಟಿದ್ದೀವಿ. ನಾರ್ತ್ ಡೋರ್ ಇದು ಹಂಗೆ ತಿರುಗಿಸಿ ಸಾಕಡೆ ಬಾ. ಬಿಚ್ಚು. ಅದು ವೆಸ್ಟ್ ಬಾಗಿಲು. ಅಲ್ಲೊಂದು ವೆಸ್ಟ್ ಬಾಗಿಲು ಇಟ್ಟಿದ್ದಾರೆ. ಸೇಮ್ ಈಸ್ಟಿಗೆ ಆಪೋಸಿಟ್ ವೆಸ್ಟ್ ಬಾಗಿಲು. ಸೊ 4 ಬಾಗಿಲು ಕಾನ್ಸೆಪ್ಟ್ ಇರೋದು. ವಿಡಿಯೋ ನೋಡಿ 4 ಬಾಗಿಲು ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇರೋ ಮನೆನ ಸೇಲ್ ಮಾಡಿಬಿಟ್ಟು ಮನೆ ಮಾಡ್ತಾಯಿದ್ದಾರೆ. ಒಂದೇ ಬಾಗಿಲಿತ್ತು ಮನೆ ಅಲ್ವೇನ್ರಿ? ಒಂದೇ. ನಾವೆಲ್ಲ ಪ್ರಪಂಚದಲ್ಲಿ ಎಲ್ಲರೂ ನೋಡಿದ್ದೀನಿ. ಇರೋ ಮನೆನೋ ಬಾಗಿಲು ಇನ್ನೊಂದು ಎಕ್ಸ್ಟ್ರಾ ಬಾಗಿಲು ಇಟ್ಕೊಂತಾರೆ. ಇರೋ ಮನೆನೇ ಮಾರ್ಬಿಟ್ಟು 4 ಬಾಗಿಲು ಮನೆ ಮಾಡ್ಲೇಬೇಕು ನೀನು ಅಂತ ಹೇಳ್ಬಿಟ್ಟು ಅಲ್ವಾ? ಗ್ರೇಟ್, ನೀನು ಗ್ರೇಟು. ಸೊ ಆದರೆ ನಮ್ಮ ವಿಡಿಯೋಗಳು ನೋಡಿ ನೋಡಿ ಅವ್ರಿಗೆ 4 ಬಾಗಿಲು ಹಿಡಿಬೇಕು. ಹಾಂ, ಈ ಥರ ಆಗ್ಬಿಟ್ಟು ವಿಡಿಯೋ ನೋಡಿಬಿಟ್ಟು. ನಿಮ್ಮ ಹೆಸರೇನಕ್ಕ? ಮಂಜುಳಾ ಅವರು. ಅಲ್ಲ, ನೀವು ಪಾಪ ನಮ್ದಿರಲಿ, ನೀವು ಹೆಂಗೆ ಇದು ಮಾಡಿರ್ಬೋದು ಪಾಪ. ನಿಮ್ಗೆ ಎಷ್ಟು ಕನ್ವಿನ್ಸ್ ಮಾಡಿರ್ಬೋದು ಮನೆ ಕಟ್ಟಕ್ಕೆ. ಆ ಮನೆ ಸೇಲ್ ಮಾಡೋಕ್ಕೆ ಎಷ್ಟು ಕನ್ವಿನ್ಸ್ ಮಾಡಿರ್ಬೋದು. ಹೆಂಗಸರಿಗೆ ಅಷ್ಟು ಕಷ್ಟ ಇದೆ ಒಪ್ಪಿಸ್ಬಿಟ್ಟು ಮನೆ ಸೇಲ್ ಮಾಡೋಕ್ಕೆ. ನನಗೆ ನನ್ನ ಮನೆಯಲ್ಲೇ ಒಂದು ಡೋರ್ ಚೇಂಜ್ ಮಾಡೋಕ್ಕೆ ನಾನು ಹೆಂಡತಿ ಒಪ್ಪಲಿಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡಿದ್ದು ನಾನು. ಈಗ ಒಂದು 4 ವರ್ಷ ಆಯ್ತು ಮಾಡಿ. ನಾನು ವಾಸ್ತು ಅವಾಗ ತಂದ ಮಾಡ್ತಾ ಇದ್ದೀವಲ್ಲ. ನಮ್ಮ ಹೆಂಗಸರೇ ಒಪ್ಪಿರ್ಲಿಲ್ಲ ಅಂದ್ರೆ ಲೆಕ್ಕ ಹಾಕೋ. ಊರೆಲ್ಲರಿಗೂ ವಾಸ್ತು ಹೇಳ್ತೀನಿ ನಾನು. ನಮ್ಮ ಹೆಂಗಸರೇ ಒಪ್ಪಿರ್ಲಿಲ್ಲ ಅವಾಗ. ಆಮೇಲೆ ಮೊನ್ನೆ ರೀಸೆಂಟಾಗಿ ಮಾಡಿದ್ವಿ ಎಲ್ಲ ಸರಿ ಮಾಡಿದ್ವಿ. ಹಂಗೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮಾಡಿದ್ವಿ ಎಲ್ಲ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆಮೇಲೆ ಇದು ಚೆನ್ನಾಗಿದೆ. ಇದೊಂದು ಸ್ವಲ್ಪ ಡೋರ್ ದೊಡ್ಡದು ಮಾಡಬೇಕಾಗಿತ್ತು. ಓಕೆ, ಏನು ತೊಂದರೆ ಇಲ್ಲ ಇಲ್ವಾ? ಬಾ, ಹಂಗೆ ಬಾ ಪಾಪ. ಹಾಲು ದೊಡ್ಡದಾಗಿದೆ. ಇದು ನಾನು ನಿಮಗೆ ಗೈಡೆನ್ಸ್ ಮಾಡಿದ್ದು ಏನಂದರೆ, ಇದೊಂದು ಬಾತ್ರೂಮ್ ಇದೆಯಲ್ಲ, ಇದು ಹಾಲಿಗೆ ಸ್ವಲ್ಪ ಅಕ್ವೈಡೆ ಕಾಣಿಸುತ್ತೆ. ಇದು ಬೇಡ. ಇದು ಇಲ್ಲಿ ಜಾಗ ಇದೆ ನೋಡು, ಇಲ್ಲಿ ಹಾಕ್ಕೊಂಬಿಡಿ ಸರ್. ಕರೆಕ್ಟಾಗಿದೆ. ಇದು ಅದು ಬಾತ್ರೂಮ್ಗೆ ಅಂತಲೇ ಎಲ್ಲ ಕಡೆ ಇದೆ ಮಾಡೋದಕ್ಕ. ಇದು ಬಾತ್ರೂಮ್ಗೆ ಮತ್ತೆ ಯಾವತ್ತೂ ನಮ್ಮ ಈ ಪ್ಲೇಸಲ್ಲಿ ಅಡುಗೆ ಮನೆ ಆಗ್ನೇಯ ಮತ್ತು ನೈಋತ್ಯಕ್ಕೆ ಸೆಂಟ್ರಲ್ ಬರುತ್ತಕ್ಕ ಬಾತ್ರೂಮ್. ಅದು ವಾಸ್ತುಗೆ ಒಳ್ಳೆಯದು. ಇಲ್ಲಿ ಕರೆಕ್ಟು ಮತ್ತು ಈ ಮೂಲೆ ಇಲ್ಲಿ ಕರೆಕ್ಟು. ಈ 2 ಪ್ಲೇಸೇ. ಈ ಮೂಲೆ ಈ ಸೆಂಟ್ರಿಗೆ, ಆ ಕಡೆ ಈ ಕಡೆ ಸೆಂಟ್ರಿಗೆ, ಈ 2 ಸೆಂಟ್ರಲ್ಲೇ ಬಾತ್ರೂಮ್ ಬರಬೇಕಾಗಿರೋದು. ಎಲ್ಲ ನಾವು ನಮ್ಮದು ಸ್ಕೆಚ್ ಪ್ಲಾನ್ ಮಾಡಿಬಿಟ್ರೆ ನಾವು ಬಾತ್ರೂಮ್ ಹಾಕೋದೆ ಅಲ್ಲೇ. ಮತ್ತು ಇನ್ನೆಲ್ಲೂ ಯಾವ ಮೂಲೆಯಲ್ಲೂ ಹಾಕೋದಿಲ್ಲ. ಈ ಕಡೆ ಪೂರ್ವ ಗೋಡೆಗೆ ಹಾಕಲ್ಲ, ಉತ್ತರ ಗೋಡೆಗೆ ಹಾಕಲ್ಲ. ಈ 2 ಗೋಡೆಗೆ, ಈ ಗೋಡೆಗೆ ದಕ್ಷಿಣ ಗೋಡೆ ಮತ್ತು ಪಶ್ಚಿಮ ಗೋಡೆಗೆ ಹಾಕೋದು. ಸೊ ಅದರಿಂದ ಈ ಬಾತ್ರೂಮ್ ಇಲ್ಲಿ ಬೇಡ ಅಂತ ಹೇಳಿದ್ದು ನಾವು. ಮತ್ತು ಮೆಟ್ಲು ನೀವು ಈ ಕಡೆ ಅಂತ ಅಂದ್ಕೊಂಡಿದ್ದೀರಾ. ಹಿಂಗೆ ಲೆಫ್ಟ್ ಹತ್ಬೇಕು. ಲೆಫ್ಟ್ ಹತ್ಕೊಂಡು ಹೋಗೋದು ಹಿಂಗೆ ಕರೆಕ್ಟ್ ಅಲ್ಲ. ಯಾವತ್ತು ರೈಟ್ ಟು ರೈಟ್ ಕರೆಕ್ಟ್. ಇದು ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗಿ ಹಿಂಗೆ ಮೇಲಕ್ಕೆ ಹೋದರೆ ಒಳ್ಳೇದು. ಆಮೇಲೆ ಇದಕ್ಕೆ ಕುಬೇರ ಮೂಲೆ ಕಡೆ ಭಾರ ಆಗುತ್ತೆ ಮೆಟ್ಲು.
ಈ ಅಲ್ಲಿ ಹಾಕಿದ್ರೆ ಇನ್ನು ವಾಯುಮೂಲೆ ಭಾರ ಆಗುತ್ತೆ ಅಲ್ವಾ? ಸರಿ. ಈ ಕಡೆ ಬಂದ ತಕ್ಷಣ ಅದೇನಾಗುತ್ತೆ, ಕುಬೇರ ಮೂಲೆ ಭಾರ ಆಗುತ್ತೆ ನಿಮಗೆ. ಕುಬೇರ ನೈಋತ್ಯದಲ್ಲಿ ಎಷ್ಟು ಭಾರ ಇದ್ರೆ ಅಷ್ಟು ಒಳ್ಳೇದಲ್ವ. ಅದರಿಂದ ಇಲ್ಲೇ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅವಾಗ ಇದು ಡೈನಿಂಗ್ ಆಗುತ್ತೆ ನಿನಗೆ. ಅಲ್ಲೊಂದು ಕಿಟಕಿ ಇಟ್ಕೊಂಡ್ಬಿಡ್ರಿ, ಅಲ್ಲೊಂದು ಕಿಟಕಿ ಆ ಕಾರ್ನರ್ಗೆ. ಅದರ ಸ್ಟ್ರೈಟ್ ಅಲ್ಲಿ ನೋಡು, ಆ ಹುಡುಗ ನಿಂತ ನೋಡು, ಬಿಚ್ಚು ಆ ಹುಡುಗ ನಿಂತಾನಲ್ಲ, ಅಲ್ಲೊಂದು ಕಿಟಕಿನ ಅದ್ರ ಆಪೋಸಿಟ್ಟು. ಮತ್ತು ದೇವ್ರ ಮನೆ ಕರೆಕ್ಟ್ ಇದೆ. ಇದಕ್ಕೆ ಮೇಲೆ ಒಂದು ವೆಂಟಿಲೇಟರ್ ಇಡಕ್ಕೆ ಹೇಳಿದ್ದೀನಿ ಅಣ್ಣ, ಅದು ಕರೆಕ್ಟ್ ಇದೆ ವೆಂಟಿಲೇಟ್ರು. ಹಿಂಗೆ ಬಾ, ಇದು ಬಾತ್ರೂಮು ಅಕ್ಕ, ಇದು ಬಾತ್ರೂಮ್ ಮಾಡಿಬಿಡ್ರಿ. ಹಾಂ, ಇಲ್ಲಿ ಬರ್ರಿ, ಹೊರಗಡೆ ಬರ್ರಿ. ಇದು ಕರೆಕ್ಟ್ ಇದೆ. ಇದು ಸ್ವಲ್ಪ ಹಿಂಗೆ ಬರಬೇಕಾಗಿತ್ತು, ಓಕೆ ಇಟ್ಬಿಟ್ಟಿದ್ದೀರಾ. ಇಲ್ಲಂತ ಕಂಪಲ್ಸರಿ ಮೇಲೆ ಆದರೂ ವೆಂಟಿಲೇಟರ್ ಒಂದು ಕೊಟ್ಕೊಳ್ಳಿ. ಈಗಂದರೆ ಒಂದು ಕಿಟಕಿ ಯಾವ ರೂಮಲ್ಲಿ ಇರಬಾರ್ದು, ಡಬಲ್ ಇರಲೇಬೇಕು. ಅಲ್ಲಿ ಮೇಲೆ ಒಂದು ವೆಂಟಿಲೇಟರ್ ಆದ್ರೂ ಮಾಡ್ಕೊಳ್ಳಿ. ಮೇಲೆ ಅಲ್ಲಿ ತೋರಿಸಿದ್ರೆ ಕಿಟಕಿ ಒಂದು ಅದ್ರ ಮೇಲೆ ಮಾಡ್ಕೊಂಬಿಡಿ. ವಾಟರ್ ಇದಕ್ಕೆ ಮಾಡ್ಕೊಂಬಿಡಿ. ಇದಕ್ಕೆ ಅರ್ಧ ಹಾಕಿ ಅರ್ಧ ಹಂಗೆ ಮಾಡಬಾರ್ದು. ಈಗ ನೋಡಿ, ಅಲ್ಲಿ 3 ಅಡಿ ಮಾಡೋದು, ಅಲ್ಲಿ ಕಟ್ ಮಾಡೋದು ಹಂಗೆ ಮಾಡಬೇಡಿ. ಏಕ ಸ್ಟ್ರೈಟ್ ಸ್ಕ್ವೇರ್ ಇರಬೇಕು. ಅಲ್ಲೇ ಫುಲ್ ಸ್ಕ್ವೇರ್ ಆಗಿ ಮಾಡ್ಕೊಂಬಿಡಿ. ಯಾವ ಸರ್ಜೆಗಳು ಹಾಕ್ಬೇಡಿ, ಅರ್ಥ? ಸರ್ಜೆಗಳು ಬೇಡ, ಇವಾಗೆಲ್ಲ ಹಂಗೆ ಮಾಡ್ಬಿಡ್ತಾರೆ. ಅದಕ್ಕೆ ಸುಮ್ಮನೆ ಮತ್ತೆ ಇನ್ನೊಂದು ಚದರ ಎಕ್ಸ್ಟ್ರಾ ಆಗ್ಬಿಡ್ತದೆ. ಚದರ ರೇಟ್ ಅವ್ನು ಕಾರ್ಪೆಂಟ್ರಿಗೆ ಕೊಡ್ಬೋದು ಅಲ್ವಾಗ? ಎಷ್ಟು ಕಮ್ಮಿ ಆದರೆ ಅಷ್ಟು ಕಮ್ಮಿ ಮಾಡ್ಕೋಬೇಕು. ಇದು ನೋಡಿ, ಇದು ಅಡುಗೆ ಮನೆ ಅಕ್ಕ. ಸಿಂಕ್ ಇಲ್ಲಿ ಬರ್ಲಿಕ್ಕ ಲಾಸ್ಟ್ಗೆ. ಹಾಂ, ನೀನು ಸೆಂಟ್ರಿಗೆ ಹಾಕೊಂಡ್ಬಿಡ್ಬೇಡ, ಲಾಸ್ಟ್ಗೆ ಹಾಕೊಂಡ್ಬಿಡು. ಇಲ್ಲಿಂದ ದೊಡ್ಡದು ಕಲ್ಲು ಹಾಕೊಂಡ್ಬಿಡು ಫಸ್ಟ್ ಕ್ಲಾಸಾಗಿ. ಎಲ್ಲ ಇಲ್ಲೇ ಬರೋ ಥರ, ಆಯಿತಾ? ಇಲ್ಲಿ ಸ್ಟವ್ ಬರಲಿ, ಇಲ್ಲಿ ನನಕ ಸ್ಟವ್ ಇಲ್ಲೇ ಬರಲಿ ಪೂರ್ವಕ್ಕೆ. ಓಕೆ, ಆಮೇಲೆ ಇದು ನೋಡಿ, ಇದು ಡೋರ್ ಚೆನ್ನಾಗಿದೆ. ಇದು ಆಗ್ನೇಯ ಡೋರು. ನಿಮ್ಗೆ ಆಚೆ ಕಡೆ ಏನಾದರೂ ಪಾತ್ರೆ ಗೀತ್ರ ಉಚ್ಕೊಳ್ಳೋಕ್ಕೆ, ತೊಳ್ಕೊಳ್ಳೋಕ್ಕೆ, ಏನಾದರೂ ಅಲ್ಲೆಲ್ಲ ಹಾಕೊಳ್ಳೋಕ್ಕೆಲ್ಲ ಕರೆಕ್ಟ್ ಆಗಿದೆ. ನೀವು ಸ್ವಲ್ಪ ಇನ್ನೊಂದು 2 ಅಡಿ ಬಿಡಬೇಕಾಗಿತ್ತು. ಸ್ವಲ್ಪ ಜಾಗ ಬಿಟ್ಟಿದ್ರೆ ಅಡುಗೆ ಮನೆಯಲ್ಲೇ ಜಾಸ್ತಿ ಕೆಲಸ. ಏನು ಉತ್ತರ ಪೂರ್ವ ಏನು ಮಾಡ್ತೀರಾ? ಅವ್ರಿಗೆಲ್ಲ ಒಣಗಿಸ್ಕೊಳ್ಳೋದು, ಏನೋ ಇದು ಉರಿಯೋದು, ರುಬ್ಬೋದು, ಎಲ್ಲ ಮಸಾಲೆ ಮಾಡ್ಕೊಳ್ಳೋಕ್ಕೆಲ್ಲ ಜಾಗ ಬೇಕಲ್ಲಣ್ಣ. ಕರೆಕ್ಟ್ ಇದೆ ಬಿಡಿ. ಇಲ್ಲಿಂದ ಅಲ್ಲಿಂದ ಉದ್ದ ಇದೆ, ಸಿಗುತ್ತೆ ಬಿಡಕ್ಕ. ಇದು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಅಡುಗೆ ಮನೆ ಕಂಪಲ್ಸರಿ ಡೋರ್ ಇರಲೇಬೇಕು. ಇವಾಗ ಯಾರೂ ಇರಲ್ಲ ಶೋಗೆ ಅಂತ ಹೇಳ್ಬಿಟ್ಟು ಓಪನ್ ಕಿಚನ್ ಮಾಡ್ತಾರೆ. ಓಪನ್ ಕಿಚನ್ ಮಾಡಿದ್ರೆ ಮನೆಯಲ್ಲಿ ಹೆಂಗಸರು ಇರಲ್ಲ, ಎಲ್ಲ ಹೋಟ್ಲಲ್ಲೇ ಊಟ ಡೈಲಿ. ಯಾರು ಮನೇಲಿ ಅಡುಗೆ ಮಾಡಲ್ಲ ನಾವು. ಹೂನಕ್ಕ, ಬೆಂಗಳೂರಲ್ಲಿ ಏನಕ್ಕೆ ಅಷ್ಟು ಹೋಟ್ಲ್ ಆಗ್ಬಿಟ್ಟವೆ. ಯಾವ ಹೋಟ್ಲಿಗೆ ಹೋದ್ರೆ ಹೌಸ್ಫುಲ್ಲು, ಕ್ಯೂವಲ್ಲಿ ಕಾಯ್ಕೊಂಡಿರ್ಬೇಕು. ಯಾಕಂದರೆ ಎಲ್ಲ ಓಪನ್ ಕಿಚನ್ ಅಪಾರ್ಟ್ಮೆಂಟಲ್ಲಿ. ಯಾರೂ ಅಡುಗೆ ಮಾಡಲ್ಲ ಮನೆಯಲ್ಲಿ. ಮನೆ ಬಂದ ನಡೆದು ಆಚೆಗೆ ಹೋಗೋಣ, ಈಗ ಹುಷಾರಿಲ್ಲ, ಯಾಕೆ ಜ್ವರ ಇಲ್ಲ, ಮೈಸೂರು ಇಲ್ಲ, ಹೋಗೋಣ ಆಚೆಗೆ ಅಂತ ಹೇಳ್ಬಿಟ್ಟು ಆಚೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾವತ್ತೂ ನಾವು ಮಲಗೋದು ಅಂದರೆ ಅಡುಗೆ ಬೆಡ್ರೂಮು ಮತ್ತು ನಮ್ಮ ತಿನ್ನೋದು ಬೇರೆಯವ್ರು ನೋಡಬಾರ್ದು. ನಾವು ತಿನ್ನೋನ ನಾವು ಏನು ಮಾಡ್ಕೊಂಡು ತಿಂತೀವೋ, ನಾವು ಏನು ತಿಂತೀವೋ ಗೊತ್ತಿಲ್ಲ, ಪಕ್ಕದ ಮನೆಯವ್ರಿಗೆ ಗೊತ್ತಾಗಬಾರ್ದು. ಅದು ಸೀಕ್ರೆಟ್. ಅದು ನಾವು ಮಲಗೋ ಜಾಗ ಮತ್ತು ಅಡುಗೆ ಮನೆ. ಮಿಕ್ಕಿದೆಲ್ಲ ಓಪನ್ ಇರಲಿ, ತೊಂದರೆ ಇಲ್ಲ. ಅದರಿಂದ ಇದು ಡೋರ್ ಹಾಕಿದರೆ ಒಳ್ಳೆಯದು. ತುಂಬ ಜನ ಹಾಕಲ್ಲ, ನಾನು ಹಾಕ್ಸ್ತಾ ಇದ್ದೀನಿ ಎಲ್ಲರಿಗೂ ಇವಾಗ. ಸರಿನಾ? ಮಿಕ್ಕಿದೆಲ್ಲ ಚೆನ್ನಾಗಿದೆ. ಫಸ್ಟ್ ಫ್ಲೋರ್ದು ಆಮೇಲೆ ಪ್ಲಾನ್ ಮಾಡೋಣ. ಈಗೇನು ಮಿಕ್ಕಿದೆಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಆಯಿತಾ? ನಮ್ಮ ಗುರುಗಳು ಬಂದವರು ಒಂದ್ಸಲಿ ಇನ್ನೊಂದ್ಸಲಿ ಈಗ ನೋಡಿದ್ರೆ ಖುಷಿ ಆಗ್ತಾರೆ ಅವರು. ಎಲ್ಲ ರೆಡಿ ಮಾಡೋಣ. ರೆಡಿ ಮಾಡಿಬಿಟ್ಟು ಒಂದ್ಸಲಿ ಇನ್ನೊಂದು ವಿಡಿಯೋ ಮಾಡೋಣ ನೆಕ್ಸ್ಟ್. ಸರಿ, ವಿಡಿಯೋ ಮಾಡಿ ನಾನು ವಿಡಿಯೋ ಕಳಿಸ್ತೀನಿ ಗುರುಗಳಿಗೆ. ಹೋಗ್ತಾರೆ, ನನ್ನ ವಿಡಿಯೋ ನೋಡ್ತಾರೆ. ಹಾಂ, ಇರಲಿ. ಈಗ ನನ್ನ ಹತ್ರ ಅಲ್ವಾ, ಅವ್ರಂದ್ರೆ ತುಂಬಾ ದೂರ ಬಿಜಿ ಆಗುತ್ತೆ. ನನ್ನ ಹತ್ರ ಇರೋದ್ರಿಂದ ಅದೇ ಬಿಜಿ ಇರ್ತಾರೆ. ಎಷ್ಟು ಕಾಲ್ಸ್ ಅಂತ ತೆಗಿಯಕ್ಕಾಗತ್ತೆ? ಡೈಲಿ 1 ನಿಮಿಷ ಒಂದ್ಸಾರಿ ಮಾಡು ಅಂದ್ರು. ನಾನು ಯಾವಾಗಾದ್ರೂ ವಾರಕ್ಕೆ ಒಂದ್ಸಾರಿ ಇರ್ಲಿ, ಒಳ್ಳೇದಾಗತ್ತೆ ಬಿಡಮ್ಮ. ಹಾಂ, ಓಕೆ, ಥ್ಯಾಂಕ್ ಯು. ಹೆಂಗೆ ಈ ವಾಸ್ತು ಹೆಂಗೆ ನಿಮ್ಗೆ ಹಿಡ್ಕೊಂಡ್ಬಿಡ್ತು? ನೋಡಿ ಸರ್. ಹಾಂ, ವಿಡಿಯೋ ನೋಡಿ ಗಂಗಾಧರ್ ಸರ್ ವಿಡಿಯೋ ನೋಡಿ ರಾತ್ರಿ ಆಗಲು ಹಾಂ ಉಚ್ಚೆ ಬಿಡ್ಸ್ಕೊಂಡ್ಬಿಟ್ಟು 24 ಗಂಟೆ ಇಲ್ಲ. ಏನೋ ಮುಂದೆ ಬರಬೇಕು ನೋಡಿ. 16 ಬೋರ್ ಹಾಕ್ಸವ್ರೆ, ನೀರು ಬಿದ್ದಿಲ್ಲ. ಸಾಲಗಳು ಮಾಡಿ ರೈತ ಏನಾಗ್ತಾನೆ? ಮೇಲೆ ಬರಬೇಕು, ನನ್ನ ಮಕ್ಕಳಿಗೆ ಚೆನ್ನಾಗಿರ್ಬೇಕು ನೋಡಿ. 16 ಬೋರ್ ಹಾಕ್ಸಿದೆ ಅಣ್ಣ. ಹೌದು ಸರ್, 16 ಬೋರ್ ಅಂದರೆ ಎಷ್ಟು ಸಾಲ ಮಾಡಿರ್ಬೋದು ರೈತರಲ್ವಾ? ಮತ್ತೆ ಜಮೀನೇ ಮಾರ್ಬಿಟ್ಟು ಬೋರ್ ಹಾಕ್ಸಿದ್ಯಾ? ಅಯ್ಯಪ್ಪ ದೇವ್ರೆ, ನೋಡಿ ಇನ್ಮೇಲೆ ಒಳ್ಳೇದಾಗುತ್ತೆ ನೋಡಿ. ಹಾಂ, ಸರಿ ಸರ್, ಆಯಿತಾ? ಅಂದರೆ ವಾಸ್ತುವೇ ನಂಬ್ಕೋಬೇಡಿ, ಅದೇ ವಿಡಿಯೋಗಳು ನೋಡ್ಬಿಟ್ಟು ತಲೆ ಕೆಡಿಸ್ಕೋಬೇಡಿ. ನೀವು ಕಷ್ಟಪಡಬೇಕು, ವಾಸ್ತು ಮಾಡಿಕೊಡ್ತೀವಿ. ನಿಮ್ಮ ಕೃಷಿ ಇರಬೇಕು, ನಿಮ್ಮ ಇದು ಚೆನ್ನಾಗಿರಬೇಕು, ನಿಮ್ಮ ಸ್ಟಾರು ಚೆನ್ನಾಗಿರಬೇಕು. ಆಯಿತಾ? ಜಾತಕ ಫಲ, ನಿಮ್ಮ ಕರ್ಮಫಲ ಎಲ್ಲ ಇರ್ತವೆ. ಅವೆಲ್ಲ ಕಳಿಯೋಕ್ಕಾಗಲ್ಲ. ನಾವೇನಿದ್ರು ಬರೀ 33% ನಿಮ್ಮನ್ನ ಪುಷಪ್ ಮಾಡ್ಬೋದು ಅಷ್ಟೇ. ನೀವು ವಾಸ್ತು ಮಾಡ್ಕೊಂಡು ಮನೇಲಿ ಕೂತ್ಕೊಂಡ್ರೆ 15 ಬೋರಲ್ಲು ಮತ್ತೆ ನೀರು ಬಂದ್ಬಿಡುತ್ತೆ ಅನ್ಕೋಬೇಡಿ.
ಹೇಳೋಣ. ಸರಿ ಸರ್. ಅದ್ರದ್ದು ಎಷ್ಟು ಬೇಕೋ ಅಷ್ಟೇ ಕೊಡೋದು. ಅದು ನಿಮ್ಮ ಕೆಲಸ ನೀವು ಮಾಡಬೇಕು ಸರಿ ಅಣ್ಣ. ನೀವು ದುಡಿಬೇಕು, ಹಂಗಂತ ಹೇಳ್ಬಿಟ್ಟು ದುಡಿದಿರ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಕೆಲಸ ಮಾಡಬೇಕು, ಇರೋ ಸ್ಥಾನ ಬಲ ಚೆನ್ನಾಗಿರಬೇಕು. ನಿನಗೆ ಆ ಸ್ಥಾನ ಬಲ ಸಪೋರ್ಟ್ ಇರಬೇಕು ಅಷ್ಟೇ. ಒಂದು ನಿನಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಕೃಷಿ ಮಾಡ್ತೀಯ, ನೆಕ್ಸ್ಟ್ ಟೊಮಾಟೊ ಗಿಮಾಟೊ ಹಾಕಿದ್ರೆ ಲಾಟ್ರಿ ಹೊಡಿತೀಯ ಅಲ್ವಾ. ನೆಕ್ಸ್ಟ್ ಟೊಮಾಟೊ ಹಾಕು, ಮನೆಯೆಲ್ಲ ರೆಡಿ ಆದ್ಮೇಲೆ. ಹಾಂ, ಸೀಸನ್ಗೆ ಹಾಕ್ಬಿಟ್ಟು ಟೊಮಾಟೊ ನನಗೆ ಫೋನ್ ಮಾಡ್ಬೇಕಣ್ಣ, ಮನೆ ಕಟ್ಟಿರೋ ದುಡ್ಡೆಲ್ಲ ಬಂದ್ಬಿಡ್ತು ಅಂತ. ಏನಾ? ಓಕೆನಾ? ಅಲ್ಲ, ಸ್ಥಾನ ಬಲ ಚೆನ್ನಾಗಿದ್ದು ನೀನು ಕೃಷಿ ಪಟ್ಟು ನೀನು ಕಷ್ಟಪಟ್ಟು ಬರುತ್ತೆ ದುಡ್ಡು. ಕಷ್ಟಪಡಿದ್ರೆ ಕೂತ್ಕೋಬೇಡ. ಓಕೆನಾ? ಥ್ಯಾಂಕ್ ಯು.